ಕರುನಾಡು ವಿಜಯ ಸೇನೆ ವತಿಯಿಂದ ಚಾಂಪಿಯನ್ಸ್ ಲೀಗ್ ಕ್ರಿಕೆಟಿಗರ ಉತ್ಸಾಹ ಹೆಚ್ಚಿಸಿದ ಗೌರಿಶಂಕರ್ ಪುತ್ರ. ಕೇವಲ 2 ದಿನಗಳಲ್ಲಿ ಐಪಿಎಲ್ ಫೈನಲ್ ಮ್ಯಾಚ್ ಇದ್ದು ಆರ್ಸಿಬಿ ಫ್ಯಾನ್ಸ್ನಲ್ಲಿ ಉತ್ಸಾಹ ಕುತೂಹಲ ಹೆಚ್ಚಿದೆ. ಈ ಮಧ್ಯ ತುಮಕೂರು ಗ್ರಾಮಾಂತರ ಕ್ಷೇತ್ರದ ರಂಗನಾಥಪುರದಲ್ಲಿ ಚಾಂಪಿಯನ್ಸ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿಯನ್ನ ಆಯೋಜನೆ ಮಾಡಲಾಗಿತ್ತು. ಕರುನಾಡ ವಿಜಯ ಸೇನೆ ವತಿಯಿಂದ ಮೊಟ್ಟಮೊದಲ ಬಾರಿಗೆ ಚಾಂಪಿಯನ್ಸ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿಯನ್ನ ಹಮ್ಮಿಕೊಳ್ಳಲಾಗಿತ್ತು. ಕರುನಾಡ ವಿಜಯ ಸೇನೆ ವತಿಯಿಂದ ಮೊದಲ ವರ್ಷದ ರಂಗನಾಥಪುರದಲ್ಲಿ ಚಾಂಪಿಯನ್ಸ್ ಲೀಗ್ ಆಯೋಜನೆ ಮಾಡಲಾಗಿದೆ. 3 ದಿನಗಳ ಕಾಲ ಈ ಕ್ರಿಕೆಟ್ ಲೀಗ್ ನಡೆಯಲಿದ್ದು ಸುಮಾರು 9 ತಂಡಗಳು ಭಾಗಿಯಾಗಲಿವೆ. ಇನ್ನು ಚಾಂಪಿಯನ್ಸ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿಗೆ ಮಾಜಿ ಶಾಸಕ ಗೌರಿಶಂಕರ್ ಪುತ್ರ ರಾಹುಲ್ ಗೌರಿಶಂಕರ್ ಭಾಗಿಯಾಗಿ ಕ್ರಿಕೆಟ್ ಆಟಗಾರರಿಗೆ ಜೋಶ್ ತುಂಬಿದ್ರು. ಗೌರಿಶಂಕರ್ ಪುತ್ರನನ್ನ ಕಂಡು ಆಟಗಾರರಲ್ಲಿ ಉತ್ಸಾಹ ಹೆಚ್ಚಾಯಿತು. ಕ್ರಿಕೆಟ್ ಲೀಗ್ನಲ್ಲಿ ಭಾಗಿಯಾಗಿದ್ದ ರಾಹುಲ್ ಗೌರಿಶಂಕರ್ಗೆ ಕ್ರಿಕೆಟ್ ಆಟಗಾರರು ಸನ್ಮಾನ ಮಾಡಿದ್ರು. ಇನ್ನು ಈ ವೇಳೆ ಮಾತನಾಡಿದ ರಾಹುಲ್ ಗೌರಿಶಂಕರ್ 18 ವರ್ಷಗಳ ನಂತರ ಆರ್ಸಿಬಿ ಫೈನಲ್ ತಂಡಕ್ಕೆ ಹೋಗಿದ್ದು ಈ ಬಾರಿ ಕಪ್ಪು ನಮ್ಮದೇ, ಇದರಲ್ಲಿ ಯಾವುದೇ ಸಂಶಯ ಬೇಡ ಎಂದಿದ್ದಾರೆ. ಇನ್ನು ನಮ್ಮ ತಂದೆಯವರು ಕ್ರಿಕೆಟ್ಗೆ ಅತಿ ಹೆಚ್ಚು ಪ್ರಾಮುಖ್ಯತೆ ನೀಡಿದ್ದು ನಾನು ಕೂಡ ಮುಂದಿನ ದಿನಗಳಲ್ಲಿ ಕ್ರೀಡೆಗೆ ಬೆಂಬಲ ನೀಡುತ್ತಿದ್ದೇನೆ ಎಂದಿದ್ದಾರೆ. ಕೋಟ್ಯಾಂತರ ಕನ್ನಡಿಗರ 18 ವರ್ಷದ ಕನಸು ಜೂನ್ 3ನೇ ತಾರೀಕು ರಾತ್ರಿ 11:50ಕ್ಕೆ ಆರ್ಸಿಬಿ ಕಪ್ ಎತ್ತಬೇಕು. ಅದೊಂದೇ ಉದ್ದೇಶ. ಈಗ ಈ ಟೂರ್ನಮೆಂಟ್ 100 ಆಗ್ತಾ ಇದ್ದಾವೆ ಎಲ್ಲ. ಈಗ ನೋಡಿ ಇಲ್ಲೂ ಕೂಡ 9 IPL ಟೀಮ್ಗಳನ್ನ ಹೆಸರಿಟ್ಕೊಂಡು ಟೂರ್ನಮೆಂಟ್ ಆಡ್ತಿದ್ದಾರೆ. ಯಾವುದೇ ಇರಲಿ 18 ವರ್ಷದ ನಮ್ಮ ಕೋಟ್ಯಾಂತರ ಕನ್ನಡಿಗರ ಕನಸು RCB ಕಪ್ ಗೆಲ್ಲಿ ಅಂತ ಆಶಿಸ್ತಾ ಶುಭಾಶಯಗಳನ್ನ ಕೋರ್ತಾ ನನ್ನ ಮಾತು 100% ಈ ಸಲ ವಿರಾಟ್ ಕೊಹ್ಲಿ ಅವರು ಇದೊಂದು ಮಾತು ಹೇಳಿದ್ದಾರೆ. ಆ ಮಾತು ಹೇಳ್ಬಾರ್ದು. ABD ವಿಲಿಯರ್ಸ್ ಕೂಡ ಮೊನ್ನೆ ಆ ಮಾತು ಹೇಳಲಿಲ್ಲ, ನಾವು ಕೂಡ ಹೇಳಲ್ಲ. ಜೂನ್ 3ನೇ ತಾರೀಕು RCB ಏನು ಅಂತ ಇಡೀ ದೇಶಕ್ಕೆ ತೋರಿಸ್ತೀವಿ ಅಂತ ಹೇಳ್ತಾ, ಯುವಕರುಗಳು ಅತಿ ಹೆಚ್ಚಿನದಾಗಿ ಕ್ರೀಡೆಗೆ ಆಸಕ್ತಿ ವಹಿಸ್ತಾ ಇಲ್ಲ. ನೀವು ಯುವಕರಿದ್ದೀರಾ, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಈಗ ನಮ್ಮ ಕ್ಷೇತ್ರದಲ್ಲಿ ಆ ಥರ ಬಂದರೆ ಸುಳ್ಳದು. ಯಾವುದೇ ಕ್ರಿಕೆಟ್ ಟೂರ್ನಮೆಂಟ್ ಇರಲಿ, ಕಬಡ್ಡಿ ಟೂರ್ನಮೆಂಟ್ ಇರಲಿ, ಖೋ ಖೋ ಟೂರ್ನಮೆಂಟ್ ಇರಲಿ, ನನಗಿಂತ ನಮ್ಮ ತಂದೆಯವರು 8 ವರ್ಷದಿಂದ ಪ್ರೋತ್ಸಾಹ ಕೊಡ್ತಾ ಬಂದಿದ್ದಾರೆ. ಈಗಲೂ ಕೂಡ ಕೊಡ್ತಾ ಇದ್ದೀವಿ. ಇವತ್ತು ಕೂಡ ದ್ವಿತೀಯ ಬಹುಮಾನ ಏನಿದೆ ರಂಗನಾಥಪುರ ಪ್ರೀಮಿಯರ್ ಲೀಗ್ 20,000 ಕೊಡೋದ್ರ ಮೂಲಕ ಯುವಕರಿಗೆ ಪ್ರೋತ್ಸಾಹ ಮಾಡ್ತಿದ್ದೀವಿ. ಈ ಕ್ರಿಕೆಟ್ ಬೆಟ್ಟಿಂಗು ಆಮೇಲೆ ಆನ್ಲೈನ್ ದಂಧೆ ಅವೆಲ್ಲ ಬಿಟ್ಟು ಇಂಥ ಕ್ರಿಕೆಟ್ ಟೂರ್ನಮೆಂಟ್ಗಳನ್ನ ಅದೇ ದುಡ್ಡಲ್ಲಿ ಆಯೋಜಿಸಿದ್ರೆ ಎಷ್ಟೋ ಜನ ಯುವಕರಿಗೆ ಅದು ಸ್ಫೂರ್ತಿ ಆಗುತ್ತೆ. ಆಮೇಲೆ ಎಷ್ಟೋ ಜನ ಕ್ರಿಕೆಟ್ ಅನ್ನೋದಕ್ಕಿಂತ ಈ ಸ್ಪೋರ್ಟ್ಸ್ ಅನ್ನೋದಕ್ಕೆ ಎಲ್ಲ ಈ ಬೆಟ್ಟಿಂಗ್ ಎಲ್ಲ ಬಿಟ್ಟು ಗಮನ ಕೊಡ್ತಾರೆ ಅಂತ ನನ್ನ ಅಭಿಪ್ರಾಯ. ಇನ್ನು ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಸದ್ದಿಲ್ಲದೆ ಕಾಣಿಸಿಕೊಳ್ತಾ ಇರೋ ರಾಹುಲ್ ಗೌರಿಶಂಕರ್ ಅನೇಕ ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಸಿಕೊಳ್ತಿದ್ದಾರೆ. ಗ್ರಾಮಾಂತರ ಕ್ಷೇತ್ರದಲ್ಲಿ ಇದೇ ರೀತಿಯ ಕ್ರಿಕೆಟ್ ಪಂದ್ಯಗಳನ್ನು ಆಯೋಜಿಸಲಿ ಎಂದು ಅಭಿಪ್ರಾಯ ಪಟ್ಟಿದ್ದಾರೆ. ಶ್ರೀನಿವಾಸ ಸೋಪ್ನಳ್ಳಿ, ಪ್ರಜಾಶಕ್ತಿ ಟಿವಿ, ತುಮಕೂರು.